Excel Techno School, Guruvayanikere, Venuru. Admission open now. ಕಾಫಿ ರಿಸರ್ಚ್ ಸೆಂಟರ್ ಸೆಂಟ್ರಲ್ ಕಾಫಿ ರಿಸರ್ಚ್ ಸೆಂಟರ್ದು ಇನ್ಸ್ಟಿಟ್ಯೂಟದ್ದು 100ನೇ ವರ್ಷ ಪೂರೈಸಿದೆ. ದೇಶದ ಅತ್ಯುನ್ನತ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳಲ್ಲಿ ಇದು 100 ವರ್ಷಗಳನ್ನು ಪೂರೈಸಿದೆ. ನಾವು ಈಗ ಸುಮಾರು 4 ಲಕ್ಷ ಟನ್ನು ಕಾಫಿ ಉತ್ಪಾದನೆ ದೇಶದಲ್ಲಿ ಆಗ್ತಾ ಇದೆ ಮತ್ತು 70% ಕಾಫಿ ನಾವು ರಫ್ತು ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟಿಂಗ್. 30% ಸ್ಥಳೀಯವಾಗಿ ಅದನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಭಾರತದಲ್ಲಿ. ಅನೇಕ ದೇಶಗಳ ಜೊತೆಗೆ, ಭಾರತದ ಜೊತೆಗೆ ಅನೇಕ ದೇಶಗಳು ತಾವಾಗೆ ಮುಂದೆ ಬಂದು ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನ್ಯೂಜಿಲೆಂಡ್ ಜೊತೆಗೆ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ, UK ಜೊತೆಗೆ ಆಗಿದೆ, ಎಂಟೈರ್ ಯುರೋಪಿಯನ್ ಕಂಟ್ರಿಗಳ ಜೊತೆಗೆ ಆಗಿದೆ. ಹೀಗಾಗಿ ನಮ್ಮ ಕಾಫಿಗೆ, ಅದು ಚಿಕ್ಕಮಗಳೂರು ಕಾಫಿ ಇರ್ಬೋದು, ಅದು ಅರಕು ಕಾಫಿ ಇರ್ಬೋದು, ಈ ರೀತಿ ಏನು ಬೇರೆ ಬೇರೆ ಕಾಫಿಗಳು ನಮ್ಮ ದೇಶದಲ್ಲಿದ್ದಾವೆ, ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಕ್ರಿಯೇಟ್ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿಯೂ. ಅದರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದು, ಅದರ ಈಲ್ಡ್ ಇಂಪ್ರೂವ್ಮೆಂಟ್ ಮಾಡೋದು, ಅದರ ಜೊತೆಗೆ ಎಕ್ಸ್ಪೋರ್ಟಿಗೆ ಬೇಕಾದಂಥ ಪ್ಯಾಕೇಜಿಂಗು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಪೆಸ್ಟಿಸೈಡ್ಸು ಇತ್ಯಾದಿ ಕಮ್ಮಿ ಉಪಯೋಗ ಮಾಡಬೇಕು, ಈ ರೀತಿ ಅನೇಕ ಸಂಗತಿಗಳು ರಿಸರ್ಚನ್ನು ಮಾಡಿ ನಾವು ಬರುವ ಕೆಲವು ವರ್ಷದಲ್ಲಿ ಇದನ್ನು 4 ಲಕ್ಷದಿಂದ 9 ಲಕ್ಷ ಟನ್ನಿಗೆ ಒಯ್ಯಬೇಕು ಅನ್ನುವಂಥ ಗುರಿಯನ್ನು ಭಾರತ ಸರ್ಕಾರ, ಪ್ರಧಾನಮಂತ್ರಿಗಳು ಇವತ್ತು ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರಿಸರ್ಚ್ ಸೆಂಟರ್ ಇಟ್ ಪ್ಲೇಸ್ ಎ ಮೇಜರ್ ರೋಲ್, ಅದು ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಆ ಹಿನ್ನೆಲೆಯಲ್ಲಿ ಅದರ 100ನೇ ವರ್ಷ, ಇಟ್ ಹ್ಯಾಸ್ ಪ್ರೂವ್ಡ್ ಇಟ್ಸ್ ಯೂಸ್ಫುಲ್ ಎಕ್ಸಿಸ್ಟೆನ್ಸ್ ಫಾರ್ ಮೋರ್ ದೆನ್ 100 years. ಸೊ ಹಾಗಾಗಿ ಅದರ 100ನೇ ವರ್ಷಕ್ಕೆ ಸನ್ಮಾನ್ಯ ಪಿಯೂಷ್ ಗೋಯಲ್ ಅವರು ಬರಬೇಕಾಗಿತ್ತು. ಅದರ ಅನೇಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಯಲ್ಲಿ ಅವರು ಬ್ಯುಸಿ ಆಗಿರೋದ್ರಿಂದ ನಾನು ಅವರು ಒಟ್ಟಿಗೆ ಬರಬೇಕಾಗಿತ್ತು. ಅವರು ನನಗೆ ವಿನಂತಿ ಮಾಡಿ ನನಗೆ ಈ ಕಾರ್ಯಕ್ರಮ ನಡೆಸಿಕೊಡೋಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾನು ಇಲ್ಲಿನ ಲೋಕಲ್ MP ಅವರು, ಶ್ರೀನಿವಾಸ್ ಪೂಜಾರ್ ಅವರು ಮತ್ತು ಲೋಕಲ್ MLA ಅವರು, ಸಿಟಿ ರವಿ ಅವರು, ಜೀವರಾಜ್ ಅವರು ಎಲ್ಲರೂ ಸೇರಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಭಾರತ ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆ್ಯಸ್ ಇಟ್ ಈಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರು ಅಂತ ಹೇಳ್ಬೋದು, ಸಿನಾನಿಮಸ್ ಅಂತೇನು ಇಂಗ್ಲೀಷ್ದಾಗ ಹೇಳ್ತಾರೆ. ಆ ರೀತಿ ಇದ್ದಂಥ ಸ್ಥಿತಿಯೊಳಗೆ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತದ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂಥ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದದ್ದು 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ, 5 ವರ್ಷ ಅವರು ಆಡಳಿತವನ್ನು ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರಲಿಕ್ಕೆ ಒಂದು ಆದೇಶವನ್ನು, ಜನಾದೇಶ ಬಂದಿದೆ. ನಾವು ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನು ಸರಿಯಾಗಿ ಮಾಡಬೇಕು, ಇಲ್ಲ ಅಂದರೆ ಜನ ಇದಕ್ಕೆ ಸೂಕ್ತವಾದಂಥ ಪಾಠವನ್ನು ಕಲಿಸ್ತಾರೆ. ಅದರದ್ದು ನಾನು ಕೆಲವು ವಿಷಯಗಳನ್ನು ಈಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಆದರೆ ಇದರದ್ದು ಸ್ಟಡಿ ನಮ್ಮ ಸರ್ಕಾರ ಬಂದ ನಂತರ ಇದಕ್ಕೆ ನಾವು ವಿಶೇಷವಾಗಿ ಇತ್ತೀಚೆಗಂತೂ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ ನಂತರ ನಮ್ಮ ಶ್ರೀನಿವಾಸ್ ಪೂಜಾರ್ ಅವರು ಅದರಲ್ಲಿದ್ದರು, ವಿಶ್ವೇಶ್ವರ ಹೆಗಡೆ ಅವರಿದ್ದರು, ಶೋಭಾ ಕರಂದ್ಲಾಜೆ ಅವರಿದ್ದರು. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಸುದೀರ್ಘವಾದಂಥ ಮಾತುಕತೆಯನ್ನು ಮಾಡಿದ್ದೇವೆ. ಈಗೊಂದು ವರದಿ ಆಲ್ರೆಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದಂತೆ ಒಂದು ವರದಿ ಕೈ ಸೇರಿದೆ. ಅದನ್ನು
ಕೋರ್ಟ್ಗೆ ಸಂಬಂಧಿಸಿದಂಥ ಕೋರ್ಟ್ಗಳಿಗೆ ಕೊಟ್ಟು ಅಡಿಕೆಗೆ ಮತ್ತು ಅಡಿಕೆ ನಮ್ಮ ಪ್ರಕಾರವಾಗಿ ನೋಡ್ರಿ, ಅಡಿಕೆ ಕೇವಲ ಒಂದು ಪಾನ್ ತಿನ್ನೋದಕ್ಕೆ ಉಪಯೋಗ ಮಾಡೋದಕ್ಕೆ ಅಷ್ಟೇ ಅಲ್ಲ, ಅದು ಪ್ರತಿಯೊಂದು ಶುಭ ಮತ್ತು ಅಶುಭ ಎರಡೂ ಕಾರ್ಯದಲ್ಲಿ ನಮ್ಮಲ್ಲಿ ಅಡಿಕೆ ಉಪಯೋಗ ಮಾಡ್ತಾರೆ. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿರ್ಬೋದು, ಭಾರತೀಯ ಯಾವುದೇ ಪದ್ಧತಿಯಲ್ಲಿ ಏನು ಪರಂಪರಾಗತವಾಗಿ ಬಂದಿದೆ, ಇದು ಭಾಳ ಯೋಚನೆ ಮಾಡಿರುವಂಥ ಒಂದು ಪದ್ಧತಿ ಇದು. ಹಾಗಾಗಿ ಅಡಿಕೆ ಉಪಯೋಗ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಅಡಿಕೆ ವಿಷಕಾರಕ್ಕಲ್ಲ ಅಂಥೇಳಿ. ಅಡಿಕೆಗೆ ತಂಬಾಕು ಸೇರಿಸಿದ್ರೆ, ಅಡಿಕೆ ಗುಟ್ಕಾ ತಯಾರು ಮಾಡಿದರೆ ಅದು ವಿಷಕಾರಕ್ಕಾಗ್ತದೆ, ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಅದು ಅದಕ್ಕೆ ಇಟ್ಸೆಲ್ಫ್ ಅದು ಅಲ್ಲ ಅನ್ನೋದು ನಮ್ಮ ಸರ್ಕಾರದ ಸ್ಪಷ್ಟ ನಿಲುವಿದೆ. ಹಾಗಾಗಿ ಅದಕ್ಕಾದರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಅದನ್ನು ಸಿದ್ಧಗೊಳಿಸಲಿಕ್ಕೆ ನಾವು ಸೈಂಟಿಫಿಕ್ ರಿಪೋರ್ಟನ್ನು ಕೊಡಬೇಕು. ಆ ರಿಪೋರ್ಟ್ ತಯಾರಾಗ್ತದೆ. ನೋಡ್ರಿ, ರಾಜಭವನದಲ್ಲಿರುವಂಥವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನು ಎರಡು ಸಂಗತಿಗಳು ಅವ್ರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ ಅವರು. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನು ಚೇಂಜ್ ಮಾಡಬೇಕು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂಥ ಮೊದಲೇ ಬಾರಿ ನೌಕಾಪಡೆಯನ್ನು ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದರು, ಅದಕ್ಕೂ ವಿರೋಧ ಮಾಡಿದರು. ಆಮೇಲಿಂದ ಯಾವುದೋ ಕಾಲದೊಳಗೆ ಪ್ರಧಾನಮಂತ್ರಿಗಳಿದ್ದಂಥ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದರೆ ಎದುರಿಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸು ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂಥ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿನೂ ಇರೋದರಿಂದ ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಆಮೇಲೆ ಅದು ಒಂದು ರಸ್ತೆ ಕರ್ತವ್ಯ ಪಥ ಅಂತ ಮಾಡಿದರು, ಅದಕ್ಕೂ ವಿರೋಧ ಮಾಡ್ತಾರೆ. ಅಂದರೆ ಮಾನಸಿಕತೆ ಏನಿದೆ ಅಂತ ಕಾಂಗ್ರೆಸ್ ಪಾರ್ಟಿದು ಇದು ಒಂದು. ಎರಡನೇದ್ದು, ಮೋದಿಯವರು ಏನು ಮಾಡಿದ್ರು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಅವರು ಈ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗ ನಾವು 125 ದಿವಸ ಮಾಡಿ ಒಂದು ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ಡ್ಯೂರೇಬಲ್ ಅಸೆಟ್ ಕ್ರಿಯೇಟ್ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಆಗಬೇಕು, ಪಾರದರ್ಶಕತೆಗೆ ಬರಬೇಕು, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಆಗಬಾರ್ದು ಅಂಥೇಳಿ ಇದಕ್ಕೆ ಟೆಕ್ನಾಲಜಿ ಓರಿಯೆಂಟೆಡ್ 125 ದಿವಸ ಕೊಟ್ಟು ಅದನ್ನು ಮಾನಿಟ್ರಿಂಗ್ ಮಾಡಲಿಕ್ಕೆ GPS ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಮಾಡಿದ್ದಕ್ಕೆ ವಿರೋಧ ಮಾಡ್ತಾರೆ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಎಲ್ಲದಕ್ಕೂ ವಿರೋಧ ಮಾಡೋದು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದಾಗೂ ವಿರೋಧ ಮಾಡಿದ್ರು. ಅಂದರೆ ನಿಮ್ಗೆ ಲೋಕ ಕಲ್ಯಾಣ ಎಂದೂ ಅವ್ರು ಮಾಡೇ ಇಲ್ಲ, ಹೀಗಾಗಿ ಲೋಕ ಕಲ್ಯಾಣ ಮಾರ್ಗನೂ ವಿರೋಧ ಮಾಡ್ತಾ ಇದ್ದಾರೆ ಅವರು. ಅವ್ರದ್ದು ಇಟ್ ಇದೆ ಮೆಂಟ್ಯಾಲಿಟಿ ಪ್ರಾಬ್ಲಮ್. ಅವ್ರಿಗೆ ಭಾರತ ಸ್ಪೆಷಲಿ ಈ ಆಫ್ಟರ್ ರಾಹುಲ್ ಗಾಂಧಿ ಅಂತೂ ಅವರು ಒಂಥರ ಬೌದ್ಧಿಕವಾಗಿ ಅವ್ರದ್ದು ಪೂರಾ ದಿವಾಳಿ ಆಗಿಬಿಟ್ಟಿದೆ. ಯಾವಾಗ ಏನು ಮಾತಾಡ್ತಾರೆ, ಏನಿಲ್ಲ ಏನೋ ಗೊತ್ತು. ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ತಂದಂತಹ EVM ಸೋತ ಮೇಲೆ EVMಕ್ಕೆ ನಮ್ಗೆ ಡೌಟ್ ಇದೆ ಅಂತ ಹೇಳ್ತಾರೆ, ಗೆದ್ದಾಗ EVM ಮೇಲೆ ಡೌಟ್ ಬರಲ್ಲ. ಇದು ಇಟ್ ಇದೆ ಕ್ವಶನ್ ಆಫ್ ಮೆಂಟ್ಯಾಲಿಟಿ. ಈ ಮೆಂಟ್ಯಾಲಿಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥವ್ರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಅದನ್ನು ರಾಜಭವನ ಅಂದ್ರೆ ಏನು ರಾಜರು ಇರ್ತಾರೆ ಅಲ್ಲಿ, ಅದಕ್ಕೆ ಕೇಂದ್ರ ಸರ್ಕಾರವು ಜನಾದೇಶದಿಂದ ಬಂದಿರೋದು, ರಾಜ್ಯ ಸರ್ಕಾರವು ಜನಾದೇಶದಿಂದ ಆ ಹಿನ್ನೆಲೆಯೊಳಗೆ ಇದನ್ನೊಂದು ಬದಲಾವಣೆ ಮಾಡಿದರೆ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ, ನೀವು ಎಲ್ಲ ಕಡೆ ವಿರೋಧ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿನ ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ ಕೇವಲ 3 ರಾಜ್ಯಕ್ಕೆ ಬಂದು ಇಳಿದಿರಿ. ಈಗ ಇದು 3 ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಲ್ಮೋಸ್ಟ್ ದೇಶದೊಳಗೆ 90% ಕಾಂಗ್ರೆಸ್ ಮುಕ್ತ ಆಗಿದೆ. ಇನ್ನೊಂದು ಸ್ವಲ್ಪ ಇದೇ ರೀತಿ ಮಾಡ್ತಾ ಹೋದ್ರೆ ಪೂರ್ತಿ ಮುಕ್ತ ಆಗ್ತದೆ. ಯಾವುದು ನೋಡ್ರಿ, ದ್ವೇಷ ಭಾಷಣದಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಡ್ಲಾರದೆ, ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಇವರು ಮಾಡಿದ್ರಲ್ಲ,
ಏನು ಮಾತಾಡಿದ್ರು ಜೈಲಿಗೆ ಹಾಕೋದು. ಹಾಗಾಗಿ ಜೈಲಿಗೆ ಹಾಕಬೇಕು, ಹೆದರಿಸ್ಬೇಕು ಅಂತ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅರ್ಥ ಆಗಿಲ್ಲ, ಭಾಳ ಜನ ಇವತ್ತು ಜಿಹಾದಿ ಮನಸ್ಥಿತಿಯವರೇನಿದ್ದಾರೆ ಅವ್ರ ಭಾಷಣ ಕರ್ನಾಟಕದ ಬಂದ ಮೊದಲು ಅವ್ರನ್ನ ಒಳಗೆ ಹಾಕ್ಬೇಕಾಗ್ತದೆ. ಹೀಗಾಗಿ ಇದು ನನ್ನ ಪ್ರಕಾರ ಇಂಪ್ಲಿಮೆಂಟ್ ಆಗೋದಿಲ್ಲ. ಅಕಸ್ಮಾತ್ ಇಂಪ್ಲಿಮೆಂಟ್ ಆದರೆ ಕೋರ್ಟ್ಗಳಿದ್ದಾವೆ, ಕಚೇರಿಗಳಿದ್ದಾವೆ. ದೇಶದೊಳಗೆ ನ್ಯಾಯಾಂಗ ವ್ಯವಸ್ಥೆ ಭಾಳ ಬಲವಾಗಿದೆ. ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣಕ್ಕಾಗಿ ಈ ಕಾಯ್ದೆಯನ್ನು ಮಾಡಿದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.